ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯಲ್ ಲವರ್ 7077. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಈಗಲೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾವು ಮಂಡ್ಯ ಕಪಲ್ಸ್ ನೀವು ಆಲ್ರೆಡಿ ನೋಡಿದ್ದೀರಾ. ಮಂಡ್ಯದಿಂದ ಎಲ್ಲ ಕಡೆ ಟ್ರಿಪ್ ಹೋಗೋದೇ ಕೆಲಸ ಅಂತ ಅಂದ್ಕೊಳ್ಳಿ. ನನಗೆ ಟ್ರಿಪ್ ಹೋಗೋದಂದ್ರೆ ಪರ್ಸ್ನಲಿ ತುಂಬಾ ಇಷ್ಟ. ಸಂಡೇ ಬಂತು ಅಂತಂದರೆ ಎಲ್ಲಾದರೂ ಹೋಗಲೇಬೇಕು ಅಂತ ನೈಟೇ ಡಿಸೈಡ್ ಮಾಡ್ಕೊಂಡಿರ್ತೀನಿ. ಇಲ್ಲ 1 ವೀಕ್ ಪೂರ ಸಂಡೇ ಯಾವಾಗ ಬರುತ್ತಾ ಅಂತ ವೆಯ್ಟ್ ಮಾಡ್ತಾನೆ ಕೂತಿರ್ತೀನಿ. ಅದೇ ನನ್ನ ಕೆಲಸ. ಸಂಡೇಗೆ ನಾನು ಮಾತ್ರ ವೆಯ್ಟ್ ಮಾಡಲ್ಲ, ಎಲ್ಲರೂ ಕೂಡ ಆ್ಯಕ್ಚುಲಿ ಸಂಡೇ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಯಾಕೆ ಅಂತಂದರೆ ವೀಕ್ ಫುಲ್ಲ ಕೆಲಸ ಮಾಡಿರ್ತಾರೆ, ಒಂದಿನ ಬ್ರೇಕ್ ಸಿಗುತ್ತಾ, ಎಲ್ಲಾದರೂ ಆಚೆ ಹೋಗ್ಬೇಕು, ಓಡಾಡಬೇಕು, ಏನಾದರೂ ಸ್ಪೆಷಲ್ ಆಗಿ ತಿನ್ನಬೇಕು, ಟ್ರೈ ಮಾಡಬೇಕು ಅಂತೆಲ್ಲ ಇರುತ್ತೆ. ಆ ಸಂಡೇ ಲವರ್ಸಲ್ಲಿ ನಾನು ಕೂಡ ಒಬ್ಳು, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಈ ವೀಕ್ ಎಲ್ಲಿ ಹೋಗಿದ್ವಿ ಅಂತ ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿದ್ದೀರಾ. ರೇಣುಕಾ ಸಿದ್ದೇಶ್ವರ ಟೆಂಪಲಿಗೆ ಹೋಗಿದ್ವಿ. ಇದಿರೋದು ಚನ್ನಪಟ್ಟಣದಲ್ಲಿ. ಇಲ್ಲಿ ಹೋದರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಯಾರೋ ಒಬ್ರು, ಹಾಗಾಗಿ ಹೋದೆ. ಬಟ್ ಆಮೇಲೆ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ, ನನಗೆ ಬೆಟ್ಟ ಹತ್ತೋದಂದರೆ ತುಂಬ ಇಷ್ಟ. ನೀವು ನೋಡ್ತಾ ಇದ್ರಲ್ಲ, ಈಗ ಅಷ್ಟು ಮೇಲೆ ಬೆಟ್ಟ ಹತ್ತಬೇಕು. ಹತ್ತೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಈಗ ನೀವು ನೋಡೋದಕ್ಕೆ ರೆಡಿ ಆಗಬೇಕಷ್ಟೇ. ಓಕೆ, ನೆಕ್ಸ್ಟು ಸ್ಟೆಪ್ಸ್ ಹತ್ತದ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ದೇವ ದರ್ಶನ ಫಸ್ಟ್ ಆಗಬೇಕಂತೆ. ಕೆಳಗಡೆ ಒಂದು ದೇವಸ್ಥಾನ ಇದೆ. ಕೆಳಗಡೆ ನಾವು ಫಸ್ಟ್ ಹೋಗಿದ್ದು ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಅದಾದಮೇಲೆ ನೆಕ್ಸ್ಟ್ ಇದು ರೇಣುಕಾ ಸಿದ್ದೇಶ್ವರ ಸ್ವಾಮಿ ಟೆಂಪಲಿಗೆ ಬಂದಿದ್ದು. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು. ಆಮೇಲೆ ಬಂಡೆ ಮೇಲೇ ಇರುವಂಥ ದೇವಸ್ಥಾನ ಇದು. ಅದನ್ನು ತುಂಬ ಚೆನ್ನಾಗಿ ರೆನೋವೇಟು ಮಾಡಿದ್ದಾರೆ. ದೇವ್ರ ದರ್ಶನಕ್ಕೂ ಅಷ್ಟೇ ಈಸಿಯಾಗಾಯಿತು. ಇದನ್ನು SRS ಬೆಟ್ಟ ಅಂತಲೂ ಕರೀತಾರೆ. ಆಲ್ಮೋಸ್ಟ್ ಈ ಬ್ಯಾಂಗ್ಳೂರು, ರಾಮನಗರ, ಚನ್ನಪಟ್ಟಣದಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಅವ್ರು ರೆಗ್ಯುಲರಾಗಿ ಹೋಗ್ತಾರೆ ಕೂಡ. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಅಲ್ಲಿ ಚೆನ್ನಾಗಿದೆ ದೇವಸ್ಥಾನ, ಹೋಗಿದ್ದು ಬನ್ನಿ ಅಂತಂತ. ಹಾಗಾಗಿ ಬಂದ್ವಿ. ಇದು ತುಂಬ ಮಿರಾಕಲ್ ಸ್ಪೇಸ್ ಅಂತಲೇ ಹೇಳ್ಬೋದು. ಈ ಕಡೆಯಿಂದ ನಂದಿ ಕಾಣಿಸ್ತಾ ಇದೆ, ಅದ್ರ ಮಧ್ಯದಲ್ಲಿ ಶಿವ ಇದೆ. ಕಿಟಕಿಯಿಂದ ನಾವು ನೋಡ್ತಾ ಇದೀವಲ್ಲ ಹೀಗೆ. ಇನ್ನು ಫ್ರಂಟ್ ಸೈಡ್ ಬಂದರೆ ಬರೀ ಅಮ್ಮನವ್ರ ದೇವಸ್ಥಾನ ಮಾತ್ರ ಕಾಣಿಸುತ್ತೆ. ಬಟ್ ಆ ಕಡೆ ಈ ಕಡೆ ಅದು ದೇವಸ್ಥಾನ ಈಶ್ವರಂದಿರೋದು. ತುಂಬ ಚೆನ್ನಾಗಿತ್ತು. ಅದಂತೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಆಗಿತ್ತು. ನೆಕ್ಸ್ಟು ಇನ್ನು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೇಲ್ಗಡೆಯಿಂದ ವ್ಯೂ ಮಾತ್ರ ಆಸಮ್. ಇದಿನ್ನು ಸ್ಟಾರ್ಟಿಂಗು, ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಸಕ್ಕದಾಗಿ ಕಾಣಿಸ್ತಾ ಇತ್ತು ಮಾತ್ರ ವ್ಯೂ. ಆ ಫೀಲ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವೇ ಒಂದ್ಸರಿ ಹೋಗಿದ್ದು ಬಂದರೆ ಸಕ್ಕದಾಗಿರುತ್ತೆ. ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಜೊತೆ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಅಲ್ಲಿ ಹೋಗಿರೋ ಜಾಗದಲ್ಲಿ ನಿಮಗೆ ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ತುಂಬ ಏನು ರಶ್ ಇರೋಲ್ಲ. ಸಂಡೇ ಅಂದರೆ ಸ್ವಲ್ಪ ಜನ ಇದ್ದರು ಅಷ್ಟೇ. ನಾವು ಹೋದಾಗ ಮಧ್ಯಾಹ್ನ 2 ಗಂಟೆಗಂತೆ ಲಾಸ್ಟ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮೇ ಬಿ 2 ಗಂಟೆ ಲಾಸ್ಟ್ ಅನಿಸುತ್ತೆ. ಅಂದರೆ ನಾವು ರಿಟರ್ನ್ ಬರ್ಬೇಕಾದ್ರೆ ಹೇಳಿದ್ದವರು 2 ಗಂಟೆಗೆ ಲಾಸ್ಟ್ ಇರುತ್ತೆ. ಅದ್ರ ಮೇಲೆ ಜನ ಯಾರೋ ಮೇಲೆ ಬಿಡೋಲ್ಲ ಅಂತ ಅಂದ್ಬಿಟ್ಟು. ಇನ್ನು ನಾವು ಬೆಟ್ಟ ಹತ್ತೋಕ್ಕೂ ಮುಂಚೆ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಕಾಂಪಿಟೇಷನ್ ಎಲ್ಲ ಮಾಡಬೇಕು, ಯಾರು ಫಸ್ಟ್ ಹೋಗ್ತಾರೆ, ಯಾರು ಸೆಕೆಂಡ್ ಹೋಗ್ತಾರೆ, ಪ್ರೈಸ್ ಅನೌನ್ಸ್ಮೆಂಟು, ಈ ಥರ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸ್ಟೆಪ್ಸು ನಾವು ಅಂದ್ಕೊಂಡಂಗಿಲ್ಲ ಅಂತ. ನಾರ್ಮಲ್ ಸ್ಟೆಪ್ಪಲ್ಲ, ಅದು ಬಂಡೆ ಮೇಲೆ ಸುಮ್ಮನೆ ಈ ಥರ ಕ್ರಾಸ್ ಆಗಿ ಕೊರ್ದಿರ್ತಾರಷ್ಟೇ. ಅಷ್ಟು ಈಸಿ ಅಲ್ಲ ಬೆಟ್ಟ ಹತ್ತೋದು. ಇಷ್ಟೊಂದು ಕಷ್ಟದಲ್ಲೂ ನನ್ನ ಹಸ್ಬೆಂಡ್ ಪಾಪು ಎತ್ಕೊಂಡು ಬೆಟ್ಟ ಹತ್ತಿದ್ರು. ಫಸ್ಟ್ ಅವರೇ ರೀಚ್ ಆಗಿದ್ದು ಕೂಡ, ನಮಗಿಂತ ಮುಂಚೆನೇ ಬೇಗ ರೀಚ್ ಆಗಿಬಿಟ್ಟಿದ್ರು. ಕೂಗ್ಬಿಟ್ಟು ಅಲ್ಲಿ ರೀಚ್ ಆಗ್ಬಿಟ್ಟು ನನ್ನ ಮಗಳು ಕೂಗ್ತಾ ಇದ್ದಾಳೆ, ಚಿನಿಯ ಕಾಮಾಮ್ ಅಂದ್ಕೊಂಡು ಕೂಗ್ತಾ ಇದ್ಲು ಮೇಲಿಂದಾನೆ. ಇನ್ನೊಂದು ಸ್ವಲ್ಪ ದೂರ ರೀಚ್ ಆಗ್ತಾ ಇದ್ದಂಗೆ ಮೇಲಿಂದ ವ್ಯೂ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಫೋಟೋಸ್ ಎಲ್ಲ ತೊಗೊಂಡ್ವಿ, ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಅಷ್ಟು ದೂರದಲ್ಲಿರೋಂತಹ ಬೋಟಿಂಗ್ ಮಾಡ್ತಾಯಿದ್ರಲ್ಲ, ಅವ್ರನ್ನೂ ಕೂಡ ವೀಡಿಯೋ ಮಾಡ್ಕೊಂಡು ನಿಂತಿದ್ವಿ. ಇಷ್ಟು ಮೇಲೆ ನಿಂತ್ಕೊಂಡು ಅವ್ರನ್ನ ನಾವು ನೋಡೋದು, ಅಲ್ಲಿಂದ ಅವ್ರು ನಮ್ಮನ್ನ ನೋಡೋದು, ಆ ಥರ ಆಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಮೇಲೆ ಹೋಗ್ತೀವಿ. ಫುಲ್ಲು ಬಂಡೆ, ಎಲ್ಲೂ ಒಂದು ಸ್ವಲ್ಪ ಶೆಲ್ಟರು ಇಲ್ಲ ಅಂತ. ಅಂದರೆ ಬಿಸಿಲಿದೆಯಲ್ಲ, ನೆಲ ಫುಲ್ಲು ಕಾದೋಗಿದೆ, ಕಾಲು ಇಡೋದಕ್ಕೆ ಆಗ್ತಾಯಿಲ್ಲ. ರೋಸ್ಟ್ ಆಗಿಬಿಟ್ಟಿತ್ತು ಕಾಲು ಆ್ಯಕ್ಚುಲಿ. ಹಾಗಾಗಿ ಇಬ್ಬರೂ ಒದ್ದಾಡ್ತಾ ಇದ್ವಿ, ನಾನು ಮತ್ತು ಪಾಪು. ನಮ್ಮ ಮನೆಯವರೆಲ್ಲ ನಾರ್ಮಲಾಗಿ ಓಡಾಡ್ತಾಯಿದ್ರು. ನಮಗೆ ಸ್ವಲ್ಪ ಕಾಲು ಸೆನ್ಸಿಟಿವ್ ಇತ್ತು, ಹಾಗಾಗಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಮೊದಲೇ ನನಗೆ ಹೈಟ್ ಫೋಬಿಯಾ. ಅದ್ರಲ್ಲಿ ನನ್ನ ತಂಗಿ ಬೇರೆ, ಬಾ ಇಲ್ಲಿ ಮುಂದೆ ನಿಂತ್ಕೊ, ಏನೋ ತೋರಿಸ್ತೀನಿ ನೋಡೋವಂತೆ, ಬಾ ಅಂತ ಬೇರೆ ಕರೀತಾವಳೆ. ಅವಳನ್ನ ರ್ಯಾಗ್ ಮಾಡೋಕ್ಕಂತಲೇ ಅರ್ಧ ಕರಿತಾ ಇದ್ದಿದ್ದು. ಬಟ್ ನಾವು ಗೊತ್ತಲ್ಲ, ಅದಕ್ಕೆಲ್ಲ ಹೆದರ್ಕೊಳ್ಳಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಹೈಟ್ ಫೋಬಿಯಾ ನಿಜವಾಗ್ಲೂ ಇದೆ. ಮೇಲೆ ನಿಂತ್ಕೊಂಡ್ರೆ ಏನೋ ಝೂಮ್ ಥರ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ಟೆಪ್ ಬ್ಯಾಕ್ ಹಿಂದೆನೇ ಇದ್ದೆ. ಇನ್ನಿವರೆಲ್ಲ ಮೇಲ್ಗಡೆ ನಿಂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾನು ಭಯದಲ್ಲೇ ಸ್ವಲ್ಪ ಹಿಂದೆ ಇದ್ದೆ. ಆಮೇಲೆ ನಮ್ಮ ಪಾಪು ಶುರು ಮಾಡಿದ್ಲು, ನನ್ನ ಎತ್ಕಳಿ ಆಗಲ್ಲ, ಬಿಸಿ ಸುಡ್ತಾ ಇದೆ ಅಂತ ಅಂದ್ಕೊಂಡು. ಅವಳು ಮಾಮೂಲಿ ಯಾವಾಗಲೂ ಇದ್ದಿದ್ದೆ. ಆಮೇಲೆ ಅವ್ರ ಪಾಪ ಸ್ವಲ್ಪ ಎತ್ಕೊಂಡು ಅವಳನ್ನ ಸಮಾಧಾನ ಮಾಡಿಕೊಂಡು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಥರ ಯಾವಾಗಲೂ ತಲೆ ಮೇಲೆ ಹತ್ತು ಕೂತ್ಕೊಬಿಡ್ದು. ಅದಾದಮೇಲೆ ನೆಕ್ಸ್ಟ್ ಮೂವ್ ಆದರೆ ಸ್ವಲ್ಪ ಡೌನ್ವರ್ಡ್ಸ್ ಇಳಿಬೇಕು, ಮೆಟ್ಲು ಇಳಿಯೋ ಥರ ಇರುತ್ತೆ. ಅಲ್ಲೋದ್ರೆ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ರಿಟರ್ನು ಬರೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಪೂಜೆ ಮಾಡೋರು ಜಾಸ್ತಿ, ಅಂದರೆ ಅರ್ಕೆ ಕಟ್ಟಿರ್ತಾರಲ್ಲ ಅಂಥವ್ರು ಜಾಸ್ತಿ ಇದರಿಂದ ಸ್ವಲ್ಪ ಟೈಮ್ ತೊಗೊಳ್ತು. ಒಂದು ಅರ್ಧ ಗಂಟೆ 1 ಅವರ್ ಕ್ಯೂ ಅಲ್ಲಿ ನಿಂತಿದ್ವಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನಮ್ಮ ಮನೆಯವರು ಪಾಪು ಬಂದಿರಲಿಲ್ಲ, ಫಸ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ಆಚೆ ಇರ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಹೋಗಿ ಅವರು ದರ್ಶನ ಮಾಡ್ಕೊಂಡು ಬಂದರು. ಅಲ್ಲಿವರೆಗೂ ನಾನು ನನ್ನ ತಂಗಿ ಇಬ್ಬರೂ ಅಲ್ಲಿ ತುಂಬ ಕೋತಿಗಳಿತ್ತು. ಆ ಕೋತಿಗಳು ಏನೇನು ಮಾತಾಡ್ತಾ ಇರ್ತವೆ ಅಂತ ಅಂದ್ಬಿಟ್ಟು ಮೀಮ್ ಮಾಡ್ತಾ ಕೂತಿದ್ವಿ. ಈ ಕೋತಿ ಏನಂತು, ಆ ಕೋತಿ ಏನಂತು, ಬಿಸ್ಕೆಟ್ ಕೊಟ್ಟಿದ್ದಕ್ಕೆ ಏನಂತು, ಬಾಳೆಹಣ್ಣು ಕೊಟ್ಟಿದ್ದಕ್ಕೆ ಏನಂತು, ಕಾಯಿ ಕೊಟ್ಟಿದ್ದಕ್ಕೆ ಏನಂತು ಅಂತ ಅಂದ್ಕೊಂಡು
ಅವೇನು ಮನ್ಸಲ್ಲಿ ಮಾತಾಡ್ಕೋತವೆ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತಾ ಕೂತ್ವಿ. ನೆಕ್ಸ್ಟ್ ದರ್ಶನ ಎಲ್ಲ ಆಯಿತು. ರಿಟರ್ನು ಇದೇ ಥರ ನಡ್ಕೊಂಡು ಬರ್ತಾಯಿದ್ವಿ. ಹತ್ತೋದೇ ಈಸಿ ಹಂಗೆ ನೋಡೋಕೆ ಹೋದರೆ. ಸ್ಟೆಪ್ಸ್ ಇಳಿಯೋದು ಭಾರಿ ಕಷ್ಟ, ಕಾಲು ನೋವು ಬಂದ್ಬಿಡುತ್ತೆ. ಸ್ಟೆಪ್ಸ್ ಹತ್ತೋದೇ ಈಸಿ. ನನಗೇನೋ ಚಿಕ್ಕ ವಯಸ್ಸಿಂದ ಬೆಟ್ಟ ಅಂದರೆ ತುಂಬಾ ಇಷ್ಟ. ತಿರುಪತಿ ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟ, ಈ ಥರ ಬೆಟ್ಟಗಳು ಹತ್ತೋದು ಇಳಿಯೋದು ಅಂತಂದರೆ ಒಂಥರ ಕ್ರೇಜ್. ಬೆಟ್ಟ ಹತ್ತುತ್ತಾ ಇದ್ದಂಗೆ ನಮಗೆ ಒಂಥರ ಜೀವ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಕೆಲವೊಬ್ರು ಹೇಳ್ತಾರಲ್ವಾ, ಸಮುದ್ರ ನೋಡಿದ್ರೆ ಖುಷಿ ಆಗತ್ತೆ, ಮತ್ತೆ ಇಂಥ ದೇವ್ರು ನೋಡಿದ್ರೆ ಖುಷಿ ಆಗತ್ತೆ ಅಂತ. ಆ ಥರ ನನಗೆ ಸ್ವಲ್ಪ ಬೆಟ್ಟ ನೋಡಿದ್ರೆ ಸ್ವಲ್ಪ ಖುಷಿ ಆಗತ್ತೆ. ಮೇಲೆ ಹತ್ತುತ್ತಾ ಇದ್ದಂಗೆ ನನ್ನ ಪ್ರೆಷರು ಮತ್ತು ಫ್ರಸ್ಟ್ರೇಷನ್ ಎಲ್ಲ ಕೆಳಗೆ ಇಳಿತಾ ಇರುತ್ತೆ ಆ ಥರ. ಹಾಗಾಗಿ ಬೆಟ್ಟ ಅಂತಂದರೆ ತುಂಬ 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 ಇಷ್ಟ. ಇನ್ನು ನೀವು ಯಾರು ವಿಸಿಟ್ ಮಾಡಿಲ್ಲ ಅಂತಂದರೆ ಒಂದ್ಸರಿ ಈ SRS ಬೆಟ್ಟಕ್ಕೆ ಹೋಗಿದ್ದು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತಂದರೆ ಒಂದು ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು. ಇನ್ನು ನಾವು ರಿಟರ್ನ್ ಬರಬೇಕಾದ್ರೆ ನಮ್ಮ ಥರನೇ ಯಾರೋ ರೀಲ್ಸ್ ಮಾಡ್ತಾ ನಿಂತಿದ್ರು, ಅದನ್ನು ವೀಡಿಯೋ ಮಾಡ್ತಾಯಿದ್ವಿ. ಕಾರ್ ಸ್ಟಾಪ್ ಮಾಡಿದ ತಕ್ಷಣ ಅವ್ರು ಎದುರೇ ಬಿಟ್ರು, ಯಾರಪ್ಪ ಹಿಂಗೆ ಸಡನ್ನಾಗಿ ಕಾರ್ ಸ್ಟಾಪ್ ಮಾಡಿಬಿಟ್ರಲ್ಲ ಅಂತ. ಅವ್ರು ರೀಲ್ಸ್ ಮಾಡೋದನ್ನು ನಾವು ನೋಡ್ತಾ ಇದ್ವಿ, ನಾವು ವೀಡಿಯೋ ಮಾಡ್ತಾಯಿದ್ದೀನಿ, ಮಕ್ಕಳೆಲ್ಲ ನೋಡ್ತಾ ನಿಂತಿದ್ರು. ನಮ್ಮ ಡಿಂಪಿ ಅಂತೂ ಯಾರು ಎಂಜಾಯ್ ಮಾಡಿದ್ರೋ ಬಿಟ್ಟರು, ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಇನ್ನು ಬರ್ತಾ ನಾವಲ್ಲಿ ಚನ್ನಪಟ್ಟಣದಿಂದ ರಾಮನಗರಕ್ಕೆ ಬಿರಿಯಾನಿ ತಿನ್ನೋದಕ್ಕೆ ಹೋದ್ವಿ. ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾಯಿದ್ರು ರಾಮನಗರದಲ್ಲಿ ಬಿರಿಯಾನಿ ಸೂಪರ್ ಆಗಿರುತ್ತೆ, ನಡೀರಿ ಒಂದಿನ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು. ಆ ದಿನ ಇವತ್ತೇ ಆಗಿತ್ತು. ಆಚೆ ಕೂಡ ತುಂಬ ಥರ ಬಿರಿಯಾನಿ ತಿಂದಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಈ ಬಿರಿಯಾನಿ ತುಂಬ ಇಂಪ್ರೆಸ್ ಮಾಡಿಬಿಡ್ತು ನನ್ನ. ಬಿರಿಯಾನಿಗೆ ಚಟ್ನಿ ಕೊಟ್ಟಿದ್ರು, ರಾಜೇಶ್ ಬಿರಿಯಾನಿ ಅಂತ ರಾಮನಗರದಲ್ಲಿರೋದು ಇದು. ಬೇರೆ ಕಡೆ ಎಲ್ಲ ಸೇರ್ವ ಕೊಡ್ತಾರೆ ಅಥವಾ ಮಜ್ಜಿಗೆ ಮೊಸರು ಈ ಥರ ಎಲ್ಲ ಕೊಡ್ತಾರೆ, ಅಲ್ಲಿ ಚಟ್ನಿ ಕೊಟ್ಟಿದ್ರು. ಟೇಸ್ಟ್ ವೈಸ್ ಜಸ್ಟ್ ವಾವ್ ಅಷ್ಟೇ ಹೇಳೋದಕ್ಕಾಗೋದು. ತುಂಬ ಚೆನ್ನಾಗಿತ್ತು. ಇನ್ನು ತಿಂದಾಯ್ತಲ್ಲ ಆರಗ್ನೆ ಮಾಡೋದಕ್ಕಂತ ಅಂದ್ಬಿಟ್ಟು ಹಾಡಾಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಅದೇ ಕಾಲು ನೋವು. ಬೆಟ್ಟ ಹತ್ತೀವಿ, ಇಳಿತೀವಿ, ಕಾಲು ನೋವು ಅಂತೀವಿ, ಇದೇ ಕೆಲಸ, ಏನು ಮಾಡೋಕ್ಕಾಗಲ್ಲ. ಬಟ್ ಕಾಲು ನೋವು ಇದ್ರೂ ಬೆಟ್ಟ ಹತ್ತಿ ಇಳಿದು ಬಂದ್ವಲ್ಲ, ಖುಷಿ ಇರುತ್ತಲ್ಲ, ಅದು ಲೈಫ್ ಟೈಮ್ ಮೆಮೊರಿ. ಇಷ್ಟು ಕತೆ ಸಂಡೇದಾಗಿತ್ತು. ನೆಕ್ಸ್ಟ್ ಸಂಡೇ ಎಲ್ಲೋಗ್ತೀವಿ, ಹೇಗಿರುತ್ತೆ ಅನ್ನೋದನ್ನ ಮತ್ತೆ ಹೊಸ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.